ಜಿಲ್ಲೆಗೆ ಕೊಳಚೆ ನೀರು ಹರಿಸಲು ಸಂಸದ ಸುಧಾಕರ್ ನೇರ ಹೊಣೆ. ಈಗ ಅವರೇ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತಿರೋದು ವಿಪರ್ಯಾಸ. ಮಾರ್ಚ್ 15ರ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇರಲಿದೆ. ಮುಷ್ಟೂರು ಶ್ರೀಧರ್ ಹೇಳಿಕೆ. ನಮಗೆ ಒಂದು ಬೇಸರ ಆಗುತ್ತೆ ಸರ್, ಈ ಕೆರೆ ನೋಡಿದ್ರೆ, ನಮ್ಮ ಮುಷ್ಟೂರು ಕೆರೆ ನೋಡಿದ್ರೆ. ಇದಕ್ಕೆಲ್ಲ ಕಾರಣ ಹಿಂದೆ ಸುಧಾಕರ್ ಅವರು ಮಂತ್ರಿಗಳಿದ್ದಾಗ ಇದು ಅಮೃತ ಆಗಿತ್ತು, ಈ ನೀರು ತಂದು ಬಿಟ್ಟಾಗ. ಇವಾಗ ಸಂಸದರಾಗಿ ಹೋದ್ಮೇಲೆ ಸಂಸತ್ ಭವನದಲ್ಲಿ ಹೇಳ್ತಾ ಇದ್ದಾರೆ ಇದು ವಿಷ ನೀರು ಕುಡಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನ್ಯಾಚುರಲ್ ಆಗಿರ್ತಕ್ಕಂಥ ನೀರು, ನದಿ ನೀರನ್ನ, ಕೃಷ್ಣಾ ನದಿ ನೀರು ಇಲ್ಲ ನಮ್ಮ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ನೀರನ್ನ ಈ ಕೆರೆಗಳಿಗೆ ತುಂಬಿಸ್ಬೇಕಂತ ವ್ಯವಸ್ಥೆ ಮಾಡಬೇಕು. ಇವರು ಆಧುನಿಕ ಭಗೀರಥ ಅಂತ ಹೇಳ್ತಾ ಇದ್ರು, ಹೆಸರು ತಗೊಂಡಿದ್ರಿ. ಇವತ್ತನ್ನ ಮಾಡಿರೋ ಪರಿಸ್ಥಿತಿ ಯಾರು ಈ ರೀತಿ? ಈ ತ್ಯಾಜ್ಯ ನೀರನ್ನ ನಿಲ್ಲಿಸಿ ಫಸ್ಟು. ಇದೇನು ಅವಶ್ಯಕತೆ ಇಲ್ಲ. ಈ ನೀರನ್ನ ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಇದೆಯಲ್ಲ, ಅವ್ರಿಗೆ ಸಂಸ್ಕರಣೆ ಮಾಡಿ ಅವ್ರಿಗೆ ಬಿಡಿ, ನಮಗೆ ಬೇಕಾಗಿಲ್ಲ. ಶಾಶ್ವತ ನೀರಾವರಿ ಹೋರಾಟಗಾರರ ದಿಟ್ಟ ಪ್ರತಿಭಟನೆಯ ನಡುವೆಯೂ ಹಠಕ್ಕೆ ಬಿದ್ದವರಂತೆ ಜಿಲ್ಲೆಯ ಅಕ್ಷಯ ಪಾತ್ರೆಗಳಂತಿದ್ದ ಕೆರೆಗಳ ಒಡಲಿಗೆ ಕೊಳಚೆ ನೀರು ಹರಿಸಿದ್ದ ಭಾಗ್ಯ ಇಂದಿನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಲ್ತದೆ. ಕೆಟ್ಮೇಲ್ ಬುದ್ಧಿ ಬಂತು ಎಂಬಂತೆ ಸಂಸದರಾದ ಮೇಲೆ 3ನೇ ಹಂತದ ಶುದ್ಧೀಕರಣದ ಜಪ ಮಾಡುತ್ತಿದ್ದಾರೆ. ಒಳ್ಳೆಯ ಕೆಲಸ ಯಾರೇ ಮಾಡಲು ಅವರಿಗೆ ನಮ್ಮ ಬೆಂಬಲ ಇರಲಿದ್ದು, ಮಾರ್ಚ್ 15ರಂದು ನಡೆಯುವ ಚಿಕ್ಕಬಳ್ಳಾಪುರ ಬಂದ್ ಅನ್ನು ನಾವು ಬೆಂಬಲಿಸುತ್ತೇವೆ ಅಂತ ಮುಷ್ಟೂರು ಶ್ರೀಧರ್ ಹೇಳಿದ್ದಾರೆ. ಮುಷ್ಟೂರು ಕೆರೆಯ ಬಳಿ ಸೋಮವಾರ ಮಧ್ಯಾಹ್ನ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, HN ವ್ಯಾಲಿ ನೀರು ನಮಗೆ ಬೇಡವೇ ಬೇಡ. ಚಿಕ್ಕಬಳ್ಳಾಪುರ ತಾಲೂಕು ಸೇರಿದಂತೆ ಜಿಲ್ಲೆಯ ಜನತೆಗೆ ಕೊಡೋದಾದರೆ ಶುದ್ಧ ನೀರು ಕೊಡಿ. ನದಿ ನಾಲೆಗಳ ನೀರನ್ನ ನಮ್ಮ ಕೆರೆಗಳಿಗೆ ಹರಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ಕೈ ಮುಗಿದು ಪ್ರಾರ್ಥಿಸಿದ್ರು. ಈಗಿನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾದಾಗ ಮುಖ್ಯಮಂತ್ರಿಗಳ ಮನವೊಲಿಸಿ ಶುದ್ಧ ನೀರನ್ನ ಕೊಡುವ ಬದಲಿಗೆ ಬೆಂಗಳೂರಿನ ಹೆಬ್ಬಾಳ, ನಾಗವಾರಗಳ ಕೊಳಚೆ ನೀರನ್ನ 2ನೇ ಹಂತದಲ್ಲಿ ಶುದ್ಧೀಕರಿಸಿ ಹರಿಸಿದ್ರು. ಆಗ ಜಿಲ್ಲೆಯ ರೈತಾಪಿ ವರ್ಗ ತೀವ್ರ ವಿರೋಧ ತೋರಿದ್ರು. ಅದನ್ನ ಲೆಕ್ಕಿಸದೆ HN ವ್ಯಾಲಿ ನೀರು ತಂದಾಗ ಇದೇ ಅವರಿಗೆ ಅಮೃತವಾಗಿತ್ತು. ಆದ್ರೀಗ ಸಂಸದರಾದ ಮೇಲೆ ಮಾಧ್ಯಮಗಳ ಮುಂದೆ ಈ ನೀರು ವಿಷ ಅಂತ ಅವರೇ ಹೇಳ್ತಿದ್ದಾರೆ. ಹಾಗಾದ್ರೆ ಆಗ ಅಮೃತವಾಗಿದ್ದು ಈಗ ವಿಷ ಹೇಗಾಯ್ತು? ಇದು ಯಾವ ರೀತಿ ನ್ಯಾಯ ಎಂಬುದನ್ನ ಅವರೇ ಹೇಳಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಮಾಧ್ಯಮದವರು ನೀವೇ ನೋಡಬಹುದು, ನಮ್ಮ ಮುಷ್ಟೂರು ಕೆರೆಗೆ ಯಾವ ಪರಿಸ್ಥಿತಿ ಬಂದಿದೆ ನೋಡಿ ಅಂತ ತೋರಿಸಿದ ಅವರು, ಕೆರೆಯ ಒಡಲನ್ನ ಬರೀ ಕಳೆಯ ಜೊಂಡು ಆವರಿಸಿಕೊಂಡಿದೆ. ನೀರಿಗಿಂತ ಕಳೆಯೇ ಹೆಚ್ಚಾಗಿ ಉತ್ಪತ್ತಿಯಾಗ್ತಿದೆ. ಮಳೆಗಾಲ ಬಂದ್ರೆ ಸಾಕು, ಮಳೆಯ ನೀರಿನಿಂದಲೇ ಈ ಕೆರೆ ತುಂಬುತ್ತದೆ. ಕೆರೆಯ ಅಕ್ಕಪಕ್ಕ ಇರುವ ರೈತರ ಬೋರ್ವೆಲ್ಗಳಲ್ಲಿ ಮಳೆ ನೀರಿನಿಂದಾಗಿಯೇ ಅಂತರ್ಜಲ ರೀಚಾರ್ಜ್ ಆಗಿ ಬೆಳೆಗಳನ್ನು ಬೆಳೀತಿದ್ರು. ಅದೆಲ್ಲ ಈಗ ಸ್ಮಶಾನ ಸೇರಿದ್ದು. ಇಲ್ಲೆಲ್ಲ ಕೊಳಚೆ ನೀರು ತುಂಬಿದೆ. ಇದನ್ನ ಕೃಷಿಗೆ ಬಳಸುವಂತಿಲ್ಲ, ಕುಡಿಯಲು ಬಳಸುವಂತಿಲ್ಲ. ಹಾಗಾದ್ರೆ ಯಾವ ಪುರುಷಾರ್ಥಕ್ಕೆ ಈ ನೀರನ್ನ ಜಿಲ್ಲೆಯ ಕೆರೆಗಳಿಗೆ ಹರಿಸ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಈಗಿನ ನಮ್ಮ ಕೆರೆಯ ಪರಿಸ್ಥಿತಿ ನೋಡಿದ್ರೆ ಮನಸ್ಸಿಗೆ ನೋವಾಗ್ತದೆ. ಕೆರೆ ತುಂಬಾ ಜಂಡು ಬೆಳೆದುಕೊಂಡು ಕೆರೆಯೆಲ್ಲ ಹಾಳಾಗಿದೆ. ಕೆರೆಗಳ ಒಡಲಿಗೆ ವಿಷದ ನೀರು ತುಂಬಲು ಸಂಸದರಾದ ಸುಧಾಕರ್ ಅವರೇ ಕಾರಣ. ಯಾಕಂತೀರಾ? ಆಗಿನ ಪ್ರಭಾವಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು HN ವ್ಯಾಲಿ ನೀರು ತರ್ತೇವೆ ಅಂದಾಗ ನಾವು ಇಡೀ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿದ್ವಿ. ಆಗ ಈ ಪುಣ್ಯಾತ್ಮ ಹೋರಾಟಗಾರರ ಮೇಲೆ ನಡೆದುಕೊಂಡ ರೀತಿಯನ್ನು ನಾವು ಇನ್ನೂ ಮರ್ತಿಲ್ಲ. ಈ ಕೆರೆಯಲ್ಲಿ ಏನು ಈ ಜಂಡು ಬೆಳೆದುಕೊಂಡಿದೆಯಲ್ಲ, ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ನಮ್ಮ ಕೆರೆಯನ್ನ ಮೊದಲಿನಂತೆ ಸುಂದರವಾದ ಕೆರೆಯನ್ನಾಗಿ ಮಾಡಿಕೊಡ್ಬೇಕು ಅಂತ ಆಗ್ರಹ ಪಡಿಸಿದ್ರು. ಒಳ್ಳೆಯ ನೀರನ್ನ ಹಿಡಿದಿಟ್ಟುಕೊಳ್ಳಲು ಅವಕಾಶವಿದ್ದ ಈ ಕೆರೆಗೆ HN ವ್ಯಾಲಿಯ ವಿಷದ ನೀರು ಬಿಟ್ಟಾಗ ಸುಮಾರು ಮೀನುಗಳ ಮಾರಣ ಹೋಮವಾಗಿತ್ತು. ಈಗ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರ ತಂದು ದಯವಿಟ್ಟು ಈ ನೀರನ್ನ ನಿಲ್ಲಿಸಿ ಅಂತ ಮನವಿ ಮಾಡಿದ್ದೆ. ಆದ್ರೂ ಏನು ಪ್ರಯೋಜನ ಆಗಿರಲಿಲ್ಲ. ನೀವು ನೋಡಬಹುದು, ಈ ಕೆರೆಯಲ್ಲಿ ಕುರಿಗಳು, ಹಸುಗಳು, ಹಲವಾರು ಪ್ರಾಣಿ ಪಕ್ಷಿಗಳು ಮೇವು, ಆಹಾರ ಸೇವಿಸಲು ನೀರು ಕುಡಿಯಲು ಬರ್ತವೆ. ಇವುಗಳ ಗತಿ ಏನಾಗಬೇಡ ಅಂತ ಮರುಕಪಟ್ರು. ಮುಷ್ಟೂರು ಕೆರೆಯೇ ಅಕ್ಕಪಕ್ಕದಲ್ಲಿಯೇ ಸುಮಾರು ಜೀವಂತ ಬೋರ್ವೆಲ್ಗಳು ಇದ್ದಾವೆ. ಈ ಬೋರ್ವೆಲ್ ನೀರನ್ನ ಸಾವಿರಾರು ಜನ ಕುಡಿತಿದ್ದಾರೆ. ಕುಡಿದು ಅನೇಕ ಹೊಸ ಹೊಸ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅಂತ ಪ್ರಶ್ನಿಸಿದ್ರು. ಇನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೆದ ತರಕಾರಿ ಮತ್ತು ಹಣ್ಣು ಹಂಪಲುಗಳು, ಹೂವುಗಳು ಸಹ ಹೊರ ರಾಜ್ಯಕ್ಕೆ ನೂರಾರು ವರ್ಷಗಳಿಂದ ರಫ್ತಾಗ್ತಿದ್ವು. ಆದರೆ ಈ ನೀರು ಬಂದ ಮೇಲೆ ರಫ್ತಿನ ಪ್ರಮಾಣ ಕಡಿಮೆ ಆಗ್ತಾ ಬರ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಾಗಬೇಕೆಂದು ಆಗ್ರಹಿಸಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್, ಕನ್ನಡ ಪರ, ಕಾರ್ಮಿಕ ಪರ, ರೈತ ಪರ, ದಲಿತ ಪರ, ವರ್ತಕರ ಪರ, ಆಟೋ ಚಾಲಕ ಮಾಲೀಕ ಸಂಘಟನೆಗಳ ಸಹಯೋಗದಲ್ಲಿ ಮಾರ್ಚ್ 15ರಂದು ನಡೆಯುವ ಚಿಕ್ಕಬಳ್ಳಾಪುರ ಬಂದ್ಗೆ ಮುಷ್ಟೂರು ಜನತೆ ಸೇರಿ ನಾವೆಲ್ಲ ಬೆಂಬಲಿಸ್ತೇವೆ ಅಂತ ಸ್ಪಷ್ಟಪಡಿಸಿದ್ರು. ಸರ್, ಇವತ್ತು ತಾವು ನೋಡ್ಬೋದು ಮುಷ್ಟೂರು ಕೆರೆ ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದು. ಹಿಂದೆಲ್ಲ ಈ ಬೆಟ್ಟಗಳ ಸಾಲಲ್ಲಿ ಮಳೆ ಬಿದ್ದು ನೀರು ಬಂದು 2-3 ವರ್ಷ ಆದರೆ ಬಣ್ಣ ಬದಲಾಗ್ತಾ ಇರಲಿಲ್ಲ. ನ್ಯಾಚುರಲ್ಲಾಗಿ ನೀರು ಬರ್ತಾಯಿದ್ವು. ಇಲ್ಲೆಲ್ಲ ಗದ್ದೆಗಳು ಕಟ್ಟಿ ಭತ್ತ ಬೆಳೆಯೋಂಥ ವ್ಯವಸ್ಥೆ ಆಗ್ತಾಯಿತ್ತು ಹಿಂದೆಲ್ಲ. ಆದರೆ ಇವತ್ತು ನಮಗೆ ಒಂದು ಬೇಸರ ಆಗುತ್ತೆ ಸರ್, ಈ ಕೆರೆ ನೋಡಿದ್ರೆ, ನಮ್ಮ ಮುಷ್ಟೂರು ಕೆರೆ ನೋಡಿದ್ರೆ. ಯಾಕೆ ಅಂದರೆ ನೋಡ್ಬೋದು ನಾವು, ಎಲ್ಲ ಜೊಂಡು ಬೆಳ್ಕೊಂಡು, ಕೆರೆಯಲ್ಲಿ ಜೊಂಡು ಬೆಳ್ಕೊಂಡು ಏನು ಕಾಲಿಡೋಕ್ಕಾಗದೆ ನೀರು ಕೂಡ ಅಲ್ಲಿ ಒಂದು ಸ್ವಲ್ಪ ಕೂಡ ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಹಿಂದೆ ನಾವು ಏನು ಸುಧಾಕರ್ ಅವರು
MLA ಇದ್ದಾಗ ನಾವು ಈ HN ವ್ಯಾಲಿ ನೀರು ತರ್ತಾ ಇದ್ದೀವಿ ಅಂತ ಹೇಳಿದಾಗ ಇಡೀ ಚಿಕ್ಕಬಳ್ಳಾಪುರ ಬಂದ್ ಮಾಡೋವಂಥ ವ್ಯವಸ್ಥೆ ಹೋರಾಟಗಾರರೆಲ್ಲ ನೀರಾವರಿ ಹೋರಾಟಗಾರರೆಲ್ಲ ಮಾಡಿದಾಗ ಬಾಟ್ಲಿ ಇಟ್ಕೊಂಬಂದು ಕೊಳಚೆ ನೀರು ಇದರಿಂದ ದುಷ್ಪರಿಣಾಮಗಳು ಬೀರುತ್ತೆ ಮುಂದೆ ಅಂತ ಹೇಳಿದಾಗ ಆ ಹೋರಾಟಗಾರರ ಮೇಲೆ ಅಮಾನ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಇತಿಹಾಸ ಇವತ್ತು ಯಾರೂ ಮರ್ತಿಲ್ಲ ಚಿಕ್ಕಬಳ್ಳಾಪುರ ಜನತೆ. ಇವತ್ತು ಯಾರು ಸಂಸದರು ಹೇಳ್ತಾ ಇದ್ದಾರೆ, ಮಂತ್ರಿಗಳಿದ್ದಾಗ ಇದು ಅಮೃತ ಆಗಿತ್ತು ಈ ನೀರು ತಂದು ಬಿಟ್ಟಾಗ. ಇವಾಗ ಸಂಸದರಾಗಿ ಹೋದ ಮೇಲೆ ಸಂಸತ್ ಭವನದಲ್ಲಿ ಹೇಳ್ತಾ ಇದ್ದಾರೆ ಇದು ವಿಷ ನೀರು ಕುಡಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಇದ್ದಾಗ ಅಮೃತ, ಸಂಸದರಾದಾಗ ವಿಷ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಎರಡು ಕಾರಣಕರ್ತರು. ನಾವು ಹೇಳೋದಿಷ್ಟೇ, ಏನು ಇವತ್ತು HN ವ್ಯಾಲಿ ತ್ಯಾಜ್ಯ ನೀರು ಬರ್ತಾ ಇದೆ, ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ ನಮಗೆ ಯಾವುದಾದ್ರೂ ನ್ಯಾಚುರಲ್ ಆಗಿರ್ತಕ್ಕಂಥ ನೀರು, ನದಿ ನೀರನ್ನ, ಕೃಷ್ಣಾ ನದಿ ನೀರು ಇಲ್ಲ ನಮ್ಮ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ನೀರನ್ನ ಈ ಕೆರೆಗಳಿಗೆ ತುಂಬಿಸ್ಬೇಕಂತ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಏನು ಈ ಜೊಂಡು ಬೆಳ್ಕೊಂಡಿದೆ, ಹಿಂದೆ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ, ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಏನು ಸುಂದರವಾದ ನಮ್ಮ ಕೆರೆ ಇತ್ತು ಮುಷ್ಟೂರು ಕೆರೆ ಹಿಂದೆ, ಆ ರೀತಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೀನಿ. ಹಿಂದೆಲ್ಲ ಏನು ಈ ಕೆರೆಗೆ ನೀರು ಬಿಟ್ಟಾಗ 2-3 ವರ್ಷ ಹಿಂದ್ಗಡೆ ಮೀನುಗಳು ಸತ್ತೋದ್ವು. ಇದ್ರ ಬಗ್ಗೆ ನಾನು ಅಧಿಕಾರಿಗಳಿಗೆ ಕರೆ ಮಾಡಿ, ಸರ್ ಈ ರೀತಿ ಮೀನುಗಳು ಸತ್ತೋಗ್ತಾ ಇದ್ದಾವೆ, ದಯವಿಟ್ಟು ಈ ನೀರು ಏನಾನ ಮಾಡಿ ನಿಲ್ಲಿಸಿ ಸರ್, ಇದರಿಂದ ಪ್ರಾಣಿ ಪಕ್ಷಿಗಳಿಗಾಗಲಿ ಇನ್ನೊಂದಕ್ಕೆ ಮತ್ತೊಂದಕ್ಕಾಗಲಿ ಕುಡಿಯೋದ್ರಿಂದ ಕುರಿಗಳು, ಇವಾಗ ಕುರಿಗಳು ಮೇಯ್ತಾ ಇದ್ದಾವೆ, ಕುರಿ ಹಸುಗಳೆಲ್ಲ ಇಲ್ಲಿ ಮೇಯ್ತಾ ಇದ್ದಾವೆ. ಅವು ಮೇಯೋ ಸಂದರ್ಭದಲ್ಲಿ ನೀರು ಕುಡಿತವೆ. ಯಾವ ರೀತಿ ನೀರಿದೆ ನೋಡಿ ಸರ್, ತಾವು ನೋಡ್ಬೋದು ಯಾವ ರೀತಿ ನೀರನ್ನ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದು ವರದಿ ಬೇಕಾಗಿಲ್ಲ, ಸ್ಮೆಲ್ ಬರ್ತಾ ಇದೆ, ನೀರು ವಾಸನೆ. ಆ ನೀರು ಕುಡಿದಂಥ ಹಸುಗಳು, ಹಾಲು ಕರೆದಂಥ ಹಸುಗಳು ಅದರಲ್ಲಿ ವಿಷ ಆಗಿ ಪರಿವರ್ತನೆ ಆಗೋದ್ರಲ್ಲಿ ನೋ ಡೌಟೇ ಇಲ್ಲ. ಅದೇ ರೀತಿ ಏನು ಇದು ಈ ಕೆರೆನ ಅಭಿವೃದ್ಧಿಪಡಿಸಿ ನಮಗೆ ಈ ಹೆಚ್ಚಿನಾಗಿ ಈ ಭಾಗದಲ್ಲಿ ಈ ಬೆಳೆಗಳು ಬೆಳ್ಕೊಳ್ತಕ್ಕಂಥ ವ್ಯವಸ್ಥೆನ, ಶುದ್ಧವಾಗಿರೋ ನೀರನ್ನು ಬಿಡಬೇಕು. ಇವರು ಆಧುನಿಕ ಭಗೀರಥ ಅಂತ ಹೇಳ್ತಾ ಇದ್ರು, ಹೆಸರು ತಗೊಂಡಿದ್ರಿ. ಇವತ್ತನ್ನ ಮಾಡಿರೋ ಪರಿಸ್ಥಿತಿ ಯಾರು ಈ ರೀತಿ? ಅವತ್ತೆಲ್ಲ ಹೋರಾಟಗಳು ಮಾಡಿದಾಗ ನಮ್ಮೆಲ್ಲ ದಮನ ಮಾಡಿ ಹೋರಾಟಗಾರರನ್ನ ಯಾವ ರೀತಿ ಧೋರಣೆ ಅನುಸರಿಸಿದ್ರಿ ನೀವು ನಮ್ಮೆಲ್ಲ. ಅದಕ್ಕೆ ಸರ್ ಇವತ್ತು ತರಕಾರಿಗಳೇ ಬೆಳೆ, ನಮ್ಮ ಚಿಕ್ಕಬಳ್ಳಾಪುರ ತರಕಾರಿ ಅಂದರೆ ಯಾರೂ ಮುಗಿ ಬೀಳಲ್ಲ, ಮುಟ್ಟೋದಿಲ್ಲ, ಭಯ ಪಡ್ತಾರೆ. ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ವು, ನಮ್ಮ ತರಕಾರಿಗೆ ಭಾರಿ ಬೇಡಿಕೆ ಇತ್ತು. ಹೂವೂ ಅಷ್ಟೇ, ಇದರಿಂದ ಹೂವು ಅಷ್ಟೇ, ಹೂವು ತೋಟಗಳು ಆಗ್ಬೋದು ಎಲ್ಲ ಇವತ್ತು ನೋಡ್ಬೋದು. ಗಿಡ ಎಲ್ಲಿಂದ ಅಲ್ಲಿ ಗಿಡ ಹೋಗೋವಂಥ ವ್ಯವಸ್ಥೆ ಮೊದಲು ಹೋಗ್ತಾ ಇರಲಿಲ್ಲ ಈ ಥರ ಗಿಡಗಳು. ಇವತ್ತು ಹೂವಿನ ತೋಟ ಕೂಡ ಗಿಡ ಒಣಗೋಗೋಂಥ ಕೆಲಸ ಆಗ್ತಾಯಿದೆ. ದಯವಿಟ್ಟು ನಮಗೆ ಈ ನೀರು ಬಿಟ್ಟು ನಮಗೆ ಯಾವುದಾದ್ರೂ ನ್ಯಾಚುರಲ್ ನೀರನ್ನ ಕೊಟ್ಟರೆ ನಾವು ಸುಗಮವಾಗಿ ಇಲ್ಲಿ ರೈತರು ಮುಗಿಸ್ಬಿಡಿ ನೀವು ಕಿಡ್ನಿ ಫೈಲ್. ಓಕೆ ಸರ್, ಇವತ್ತು ನೋಡ್ಬೋದು ಒಂದು ಹಳ್ಳಿಗೆ 5ರಿಂದ 6 ಜನ ಡಯಾಲಿಸಿಸ್ ಪೇಷೆಂಟ್ಗಳಾಗ್ಬೋದು, ಕ್ಯಾನ್ಸರ್ ಪೇಷೆಂಟ್ಗಳಾಗ್ಬೋದು. ಇವತ್ತು ಹಾಸ್ಪಿಟ್ಲ್ಗಳಲ್ಲಿ ಮುದ್ದೇನಹಳ್ಳಿ ಹಾಸ್ಪಿಟ್ಲ್ ಆಗಲಿ, ಸರ್ಕಾರಿ ಹಾಸ್ಪಿಟ್ಲ್ಗಳಾಗಲಿ ಇವತ್ತು ಯಥೇಚ್ಛವಾಗಿ ಕೇಸುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾಕೆ ಈ ರೀತಿ ಆಗ್ತಾಯಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇದನ್ನು ಈ ತ್ಯಾಜ್ಯ ನೀರನ್ನ ಕುಡಿಯೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳು ಬೀಳ್ತಾ ಇದೆ, ವರದಿಗಳು ಬರ್ತಾ ಇದ್ದಾವೆ. ಇದರಿಂದ ನಾವು ಮುಂದಿನ ಪೀಳಿಗೆಗಾಗಲಿ ನಾವು ಸಮಾಜಕ್ಕೆ ಏನು ನಾವು ಉದ್ಧಾರ ಮಾಡ್ಬೇಕು ಸರ್. ನಾವು ಇದನ್ನೆಲ್ಲ ದಯವಿಟ್ಟು ಈ ತ್ಯಾಜ್ಯ ನೀರನ್ನ ನಿಲ್ಲಿಸಿ. ಫಸ್ಟು ಇದೇನು ಅವಶ್ಯಕತೆ ಇಲ್ಲ. ಈ ನೀರನ್ನ ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಇದೆಯಲ್ಲ, ಅವ್ರಿಗೆ ಸಂಸ್ಕರಣೆ ಮಾಡಿ ಅವ್ರಿಗೆ ಬಿಡಿ, ನಮಗೆ ಬೇಕಾಗಿಲ್ಲ. ಯೂಸ್ ಮಾಡಿರೋ ನೀರು ನಮಗೆ ಬೇಕಾಗಿಲ್ಲ. ಒಳ್ಳೆ ಶುದ್ಧವಾಗಿರೋ ನೀರು, ನದಿ ನೀರು ತರ್ಬೋದು, ಕೃಷ್ಣಾ ನದಿ ನೀರು. ಇಷ್ಟೆಲ್ಲ ಸರ್ಕಾರ ಇದು ಮಾಡೋ ಬದಲು ನದಿ ನೀರನ್ನ ತಂದು ಬಿಟ್ಟರೆ ಏನು ಇವತ್ತು ಈ ಒಂದು ಸರಕುಗಳು ಬೆಳೆದೋ ಈ ರೈತರು ಏನು ನಿಮಗೆಲ್ಲ ಸರಕುಗಳನ್ನ ಕಳಿಸ್ತಾ ಇದ್ದೀವಿ, ಇದು ಶುದ್ಧವಾಗಿರಲಿ ಅನ್ನೋದೇ ನಮ್ಮ ಆರೈಕೆ. ಇದರಿಂದ ದುಷ್ಪರಿಣಾಮ ಬೀರಬಾರ್ದು ಅನ್ನೋದೇ ನಮ್ಮ ಆರೈಕೆ ಸರ್. ಅವರು ಏನು ಈ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಬೇಕಂತಾರೆ, ನಮಗೆ 3ನೇ ಹಂತ ಆದರೂ ಮಾಡ್ಕೊಳ್ಳಿ, 30ನೇ ಹಂತ ಆದರೂ ಮಾಡ್ಕೊಳ್ಳಿ. ನಾನು ಅದರ ಬಗ್ಗೆ ಪ್ರಸ್ತಾವನೆ ಇಲ್ಲ. ನಮಗೆ ಈ ರೊಚ್ಚ ನೀರನ್ನ, ತ್ಯಾಜ್ಯ ನೀರನ್ನ ನಿಲ್ಲಿಸ್ಬೇಕು ನಮ್ಮ ಆಗ್ರಹ. ಈ ರೀತಿ ಏನಾದ್ರೂ ಅವರು ಬಂದ್ ಮಾಡೋದು, ಈ ವ್ಯವಸ್ಥೆ ಮಾಡೋ ಇದ್ದರೆ ನಾನು ಬೇಕಾದರೆ ಅವ್ರಿಗೆ ಸಹಕಾರ ಕೊಡ್ತೀನಿ. ನಾವೆಲ್ಲ ಏನು ಹೋರಾಟಗಾರರಿದ್ರು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಸರ್ ಅವ್ರಿಗೆ. ಸರ್, ಆಲ್ರೆಡಿ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲೆಲ್ಲ ಇದನ್ನು ಇದು ಈ ಜೊಂಡು ಏನಿದೆ ಒಂದು 5 ಅಡಿ 6 ಅಡಿ ಒಳಗಡೆ ಭೂಮಿಯಿಂದ ಬಂದಿರೋದು. ಇದು ಯಾವಾಗ ಈ ತ್ಯಾಜ್ಯ ನೀರು ಬಂತೋ ಮುಂಚೆ ಇರಲಿಲ್ಲ ಇದು.
ಇದನ್ನು ತೆಗಿಬೇಕು ಸರ್. ಹೂಳೆತ್ತು ಅಂತ ಕೆಲಸ ಮಾಡಬೇಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಕ್ಕೆ ಮಾಡಬೇಕು, ನಮ್ಮ ಗ್ರಾಮದ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ಮುಂದಿನ ದಿನಗಳಾಗ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಇದಕ್ಕೇನೆಲ್ಲ ರೂಪುರೇಷೆ ಬೇಕು ಸಿದ್ಧಪಡಿಸ್ಕೊತೀವಿ ಸರ್. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.